ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾಣ್ತಾ ಇಲ್ಲ ಬಂಧುಗಳೇ, ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಯಡಿಯೂರಪ್ಪನವರ ಸುದ್ದಿಯನ್ನು ನಾವು ಇಟ್ಕೊಂಡಿದ್ದೇವೆ. ಅವ್ರಿಗೆ ಜನರ ಸಮಸ್ಯೆಗೂ ಅವ್ರಿಗೇನು ಸಂಬಂಧ ಇಲ್ಲ. ಈ ರೀತಿ ಒಂದು ರೀತಿ ತಗೊಳಕ್ಕೆ ದರ್ಬಾರ್ ನಡೆಸ್ತಾ ಇದ್ದಾರೆ. ಇದು ಖಂಡಿತ ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ತಕ್ಷಣ ಬಂದು ಅವ್ರ ನ್ಯಾಯಯುತ ಬೇಡಿಕೆಗಳನ್ನು ಕೇಳಿ ಚರ್ಚೆ ಮಾಡಿ ಬಗೆಹರಿಸೋ ಪ್ರಯತ್ನ ಮಾಡಬೇಕಾಯಿತು. ಮಾಡಿಲ್ಲ, ಅದನ್ನು ಖಂಡಿಸಿ ನಾನು ಸಾಹಿತ್ಯ ಬಂದಾಗ ನಾನು ಸ್ವಲ್ಪ ರಾಘವೇಂದ್ರ ಅವರು ನಾವು ಉಳಿದೆಲ್ಲ ಮುಖಂಡರು ಬಂದಿದ್ದೇವೆ. ಅವ್ರದ್ದೇ ಆದಂಥ ಬೇಡಿಕೆಯನ್ನು ಈಡೇರಿಸಬೇಕೆಂದು ಒತ್ತಾಯ ಮಾಡಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೋ. ಇದುವರೆಗೂ ಯಾರೋ ಬಂದು ಅವರ ಸಮಸ್ಯೆಗಳನ್ನ ಕೇಳಿದಂಥ ಪರಿಹಾರ ಹುಡುಕುವಂಥ ಸರ್ಕಾರ ಮಾಡದೇನೆ ಕುಂಭಕರ್ಣಲ್ಲಿ ಇರುವುದನ್ನು ಖಂಡಿಸ್ತೇನೆ. ತಕ್ಷಣ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಅವರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ರೈತರು ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ, ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮನವಿ ಕೊಟ್ಟರು ಕೂಡ ಇವತ್ತು ಯಾವುದೇ ರೀತಿಯ ಗೊಬ್ಬರವನ್ನು ಒದಗಿಸುವಂಥ ಕೆಲಸ ಈ ಸರ್ಕಾರ ಮಾಡಲು ವಿಫಲವಾಗಿದೆ. ಕೂಡಲೇ ನಾನು ಕೃಷಿ ಸಚಿವರಿಗೆ ಆಗ್ರಹ ಮಾಡ್ತೇನೆ. ವಿಶೇಷವಾಗಿ ಹಾವೇರಿ ಜಿಲ್ಲೆಯ ರೈತರ ಬೇಡಿಕೆ ಏನಿದೆ, ಹಿಂದಿನ ವರ್ಷಗಳ ಬೇಡಿಕೆಯನ್ನು ಕೈಬಿಟ್ಟು ಈ ವರ್ಷ ವಾಸ್ತವಿಕ ಅಂಶದಲ್ಲಿ ಎಷ್ಟು ನಮ್ಮ ಹಾವೇರಿ ಜಿಲ್ಲೆಗೆ ಬೇಡಿಕೆ ಇದೆ, ಎಷ್ಟು ಸಪ್ಲೈ ಮಾಡಿದ್ದಾರೆ, ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಯೂರಿಯಾ ಗೊಬ್ಬರ ಅವಶ್ಯಕತೆ ಇದೆ, ಅದನ್ನು ಸಪ್ಲೈ ಮಾಡೋದಕ್ಕೆ, ಅದನ್ನು ಒದಗಿಸೋದಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೋಬೇಕಂತೇಳಿ ನಾನು ಕೃಷಿ ಸಚಿವರಿಗೆ ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಜಿಲ್ಲೆಯಲ್ಲಿ ಜೂಜ್ ಹೆಚ್ಚಾಗಿದೆ, ಒಸಿ ಹೆಚ್ಚಾಗಿದೆ, ಓಪನ್ ಆಗಿ ಇಸ್ಪೆಟ್ ಆಡುವಂಥ ದಂಧೆಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇದು ನಮಗೆ ನಿಜವಾಗ್ಲೂ ಆಘಾತಕಾರಿಯಾಗಿರುವಂಥದ್ದು. ಕಾಗವಾಡ ಹಾನಗಲ್ ತಾಲೂಕಿನಲ್ಲಿ ಏನು ಚಿಕ್ಕ ಮಕ್ಕಳನ್ನು ಬೇರೆ ಬೇರೆ ಕಡೆಯಿಂದ ತಂದು ಅವ್ರನ್ನ ಕದ್ದಿಟ್ಟು ಅವರನ್ನು ಮುಂದೆ ಮಾರಾಟ ಮಾಡುವಂಥ ಒಂದು ಜಾಲ ಏನು ಪತ್ತೆಯಾಗಿದೆ. ಇದು ಅತ್ಯಂತ ನಮಗೆ ಆಘಾತ ಉಂಟು